ಓಂ ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ನತ್ವಾ ಸೂತ್ರಾರ್ಥ ಉಚ್ಯತೆ. ಸೊ ಒಟ್ಟಿನ ಮೇಲೆ ಪ್ರತಿ ದಿವಸ ಉಪಾಸನೆ ದೇವರ ಗುಣಪೂರ್ಣತ್ವ ಮತ್ತು ದೋಷದೂರತ್ವ. ಅದಕ್ಕೇ ಮೊದಲೇ ಮುಗಿದು ಎರಡನೇ ಶುರುವಾಯಿತು. ಏನಂತ ಬಂತು? ಓಂ ಓಂ ಅಸಾತೋರ್ಮ ಜಿಜ್ಞಾಸ ಓಂ ಓಂ ಜನ್ಮಾದ್ಯಸ್ಯ ಯತಃ ಓಂ. ಅದಕ್ಕೆ ನಮ್ಮ ದೇವ್ರ ಬಗ್ಗೆ ಹೇಳೋಕ್ಕೆ ಎಷ್ಟು ಸುಲಭವಾಗಿ ಹೇಳಿದ್ರು ಅಂದರೆ ಅಸ್ಯ ಅಂತ ಶುರು ಮಾಡಿದರು. ಫ್ರಮ್ ನೋನ್ ಟು ಅನ್ನೋನ್ ಹೋಗಬೇಕಲ್ಲ. ಅಸ್ಯ ಈ ಜಗತ್ತಿದೆಯಲ್ಲ, ಸೃಷ್ಟಿಯಾದಿ ಮಾಡ್ತಾರೋ ಅವನೇ ಪರಮಾತ್ಮ. ಎಷ್ಟು ಸುಲಭ ಫ್ರಮ್ ನೋನ್ ಟು ಅನ್ನೋನ್ ಹೋಗೋದು. ಅವ್ರು ಯಾತಕ್ಕೆ ಹೋಗೋದಿಲ್ಲ? ಜಗತ್ತು ಸುಳ್ಳು ಅಂದಮೇಲೆ ಹೇಗೆ ಹೋಗೋದಲ್ಲ. ಈಗ ಈ ಸುಳ್ಳು ಜಗತ್ತು ಸೃಷ್ಟಿ ಮಾಡ್ತಾನಲ್ಲ ಅಂತ ಹೇಳಿದರೆ ಏನಿದು ಆಶ್ಚರ್ಯ ಅಂತ ಹೇಳಿ. ಸುಳ್ಳು ಜಗತ್ತು ಸೃಷ್ಟಿ ಮಾಡೋದೇನು ಬಂತು? ಸತ್ಯ ಜಗತ್ತನ್ನು ಅಸ್ಯ ಅಂದ್ರೇನು? ಕಾಣ್ತಾ ಇದೆ ಅಂತ ಅರ್ಥ. ಪ್ರತ್ಯಕ್ಷ ಅದೇ ವಿಮತಂ ಸತ್ಯಂ ದೃಶ್ಯತ್ವ, ಮಿಥ್ಯಾ ದೃಶ್ಯತ್ವ ಅಂತಲ್ಲ, ಸತ್ಯಂ ದೃಶ್ಯತ್ವ. ಕಣ್ಣಿಗೆ ಕಾಣ್ತಾ ಇದೆಯಲ್ಲ, ಅದಕ್ಕೆ ಎರಡು ಅರ್ಥ. ಕಾಣ್ತಾ ಇದೆಯಲ್ಲ, ಇದು ಎಕ್ಸ್ಪೀರಿಯೆನ್ಸ್ ಮಾಡಿದೆಯಲ್ಲ ಅಂತ ಅರ್ಥ. ಇದಿದೆಯಲ್ಲ, ಅದರಿಂದನೇ ಇದನ್ನು ಕಳ್ಕೊಬೇಕು ಅಂತಿದೆಯಲ್ಲ, ಮಾಡಿದವನು ಹುಡುಕೀಗ, ಮಾಡಿದವನು ಅವನು ಉಪಾಸನೆ ಮಾಡೋ ಸರಿ ಹೋಗುತ್ತೆ ಅಂತ. ಎಷ್ಟೊತ್ತು ಯಾವುದೋ ರಿಪೇರಿ ಕೊಡ್ತಾರೆ, ಎಲ್ಲಿ ತೊಗೊಂಡ್ರು ಅಲ್ಲೇ ಕೊಡಿ ಅಂತಾರೆ. ಸಾಮಾನ್ಯ ಏನಂತಾರೆ? ಎಲ್ಲಿ ಅವ್ರಿಗೆ ಕೊಟ್ಬಿಡಿ, ನಮ್ಮ ಕಂಪ್ನಿದಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಅಥಾತ್ ಜನ್ಮಾದಿ ಅಸ್ಯ ಯತಃ. ನಿನ್ನೆ ಅದೆಲ್ಲ ಅರ್ಥ ಆಗಿದೆ. ಅಸ್ಯ ಶಬ್ದಕ್ಕೆ ಹೇಳಿದ ಅರ್ಥ ಮತ್ತು ಸೃಷ್ಟಿಯ ಜನ್ಮ ಆದಿ ಶಬ್ದ ಏನು ತಗೊಳ್ಬೇಕೆಲ್ಲ ಹೇಳಿದ್ದಾರೆ. ಆ ರೀತಿ ಮಾಡಿದಾಗ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅವಿಸಂವಿಶಂತಿ ತದ್ ವಿಜಿಜ್ಞಾಸಸ್ವ ತದ್ ಬ್ರಹ್ಮ ಇದೆ. ಅದು ಯಾವಾಗ ಏನು ಹುಡುಕ್ತಾ ಇರ್ಬೇಕು ನಾವೀಗ? ಯಥೋ ವಾ ಇಮಾನಿ ಭೂತಾನಿ ಜಾಯಂತಿ, ಯಾರಿಂದ ಎಲ್ಲ ಪ್ರಾಣಿಗಳು ಹುಟ್ಟಿ ಬಂತೋ, ಏನ ಜಾತಾನಿ ಜೀವಂತಿ, ಹುಟ್ಟಿದ ಪ್ರಾಣಿಗಳು ಬದುಕಿವೆಯೋ, ಯತ್ ಪ್ರಯಂತಿ ಅಭಿಸಂವಿಶಂತಿ, ಯಾರ ಹತ್ರ ಹೋಗ್ತಾರೋ ಕೊನೆಗೆ ಯಾರು ಪ್ರವೇಶ ಮಾಡ್ತಾರೋ, ಹೀಗೆ ಜಗಜ್ಜನ್ಮಾದಿ ಕಾರಣದ ಪರಮಾತ್ಮನನ್ನು ತತ್ ಅದನ್ನು ವಿಜಿಜ್ಞಾಸಸ್ವ, ಅದನ್ನು ಹುಡುಕು ಸರಿಯಾಗಿ. ತದ್ ಬ್ರಹ್ಮ, ಅದೇ ಬ್ರಹ್ಮ. ಯಾರಾತ? ಅವನೇ ಬ್ರಹ್ಮ. ಎಷ್ಟು ಸುಲಭ ಇದು. ಈ ವಸ್ತು ಎಲ್ಲಿ ಸಿಗುತ್ತೆ? ನೋಡಿದ ಒಳ್ಳೇದು ನೋಡಿದ ತಕ್ಷಣ ಎಲ್ಲಿ ಸಿಗುತ್ತೆ ಅಂತ ಕೇಳೋದಿಲ್ಲ, ಹುಡ್ಕೊಂಡು ಹೋಗ್ಬೇಕಲ್ಲಿಗೆ. ಅದನ್ನೇ ಎಲ್ಲಿಂದ ಬಂದೆ ಮುಂದೆತ್ತ ಪಯಣ, ಇಲ್ಲಿ ನನಗೆಷ್ಟು ದಿನ ಆಲಸ್ಯ ಮರುಡೆ ಅಂತ ಹೇಳಿದಾರಲ್ಲ. ಬಂದಿದ್ದೆಲ್ಲಿಂದ ಹೋಗೋದೆಲ್ಲಿಗೆ ಹುಡುಕಿದರೆ ಅದು ಮನುಷ್ಯ ಜನ್ಮ ಬಂದಿದ್ದು ಸಾರ್ಥಕ. ಎಲ್ಲರಿಂದ ಹುಟ್ಟು ಕೂತ್ರೆ ಏನೂ ಪ್ರಯೋಜನ ಇಲ್ಲ. ಬಸ್ನಲ್ಲಿ ಕೂತು ಎಲ್ಲಿ ಹಿಡಿಬೇಕು ಅಂತ ಎಚ್ಚರ ಇಲ್ಲದೆ ಹೋದರೆ ಏನು ಮಾಡಬೇಕು? ಎಲ್ಲಿ ಹಿಡಿಬೇಕು ಗೊತ್ತಿಲ್ಲ ಅಂದ, ಇನ್ನೊಂದು ಗೊತ್ತಿಲ್ಲ, ಅವ್ರು ಹಿಡಿಸಿ ಹೋಗ್ಬಿಡ್ತಾರೆ. ಬುದ್ಧಿಕ್ಕೆ ಪ್ರಾಬ್ಲಮ್ ಬರುತ್ತೆ, ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ. ಅವ್ನಿಗೆ ಗೊತ್ತಿರೋ ಗುರಿ ಗೊತ್ತಿಲ್ಲದೆ ಹೇಗೆ ವೆಹಿಕಲ್ ಹತ್ತಬಾರ್ದು. ಇವತ್ತು ಗುರಿ ಗೊತ್ತಿಲ್ಲ ಜೀವನ ಮಾಡೋಕ್ಕೆ ಬರೋದಿಲ್ಲ. ಗೊತ್ತು ಗುರಿ ಇಲ್ಲದ ಜೀವನಕ್ಕೆ ಜೀವನ ಅಂತ ಕರೆಯೋದೇ ಇಲ್ಲ. ಆದ್ದರಿಂದ ನಾವು ಸರಿಯಾಗಿ ತಿಳ್ಕೊಬೇಕಾದ್ರೆ ತಿಳ್ಕೊಬೇಕು. ಯವು ತ್ರಿಧಾತು ಪೃಥ್ವೀಭೂತದ್ಯಾಂ ಏಕೋದಾಧಾರ ಭುವನಾನಿ ವಿಶ್ವ ಚತುರ್ಭಿಃ ಸಾಕಂ ನವತಿಂಚ ತಾಮಭಿಃ ಚಕ್ರಂ ನ ವೃತ್ತಂ ವ್ಯತೀರಿವ ಅವೀವಿಪತ್ ಅಂತ ಹೇಳಿದರು. ವ್ಯತೀಂ ಅವೀವಿಪತ್ ಪರೋ ಮಾತ್ರಯ. ಇದಿಷ್ಟೇನರ್ಥ ಅಂದರೆ, ಯಾರು ಈ ಪೃಥ್ವಿಯನ್ನು ದ್ಯಾಮ್ ದೇವಲೋಕವನ್ನು ಸೃಷ್ಟಿ ಮಾಡಿ ಧರಿಸಿದ್ದಾನೆ, ಅದು ಮುಖ್ಯ. ಅಲ್ಲೇನು ಬಂತು? ಹಿಂದೆ ಸೃಷ್ಟಿ ಮಾಡಿದ್ದಾನೆ ಬಂತು, ಈಗ ಧರಿಸಿದ್ದಾನೆ ಪರಮಾತ್ಮ, ಅವನನ್ನು ಚಿಂತನೆ ಮಾಡಬೇಕು. ಮತ್ತು ಚತುರ್ಭಿಃ ಸಾಕಂ ನವತಿಂಚ ನಾಮಭಿಶ್ಚಕ್ರಂ ನ ವೃತ್ತಂ ಯತೀಂ ರಿವ ಅವೀವಿಪತ್ ಪರೋ ಮಾತ್ರಯ ತನ್ವಾವೃಧಾನ ನತೆ ಮಹಿತ್ವಂ ಅನ್ವಶ್ನುವಂತಿ ನತೆ ವಿಷ್ಣೋ ಜಾಯಮಾನೋ ನ ಜಾತೋ ದೇವಮಹಿಮ್ನಃ ಪರಮಂತಮಾಪ ಪರೋ ಮಾತ್ರಯ ತನ್ವಾವೃಧಾನ. ಏನ ಎಲ್ಲಿ ಇಲ್ಲ ಸರಿ ಇದೆ. ವ್ಯತೀರ್ ಅಲ್ಲ, ವ್ಯತೀರ್ ರವಿ ವಿಪತ್. ಅಲ್ಲಿ ಬರಿಬೇಕಾದ್ರೆ ಏನು ಮಾಡಿದ್ದಾರೆ ಅಂದರೆ ಒಂದು ಇದನ್ನು ಹಾಕಿದ್ದಾರೆ, ಹಾಕಿ ಚುಕ್ಕ ಹಾಕಿದ. ವ್ಯತೀಂ ರವಿ ವಿಪತ್ ಅಷ್ಟೇ. ಪರೋ ಮಾತ್ರಯ ಮಾತ್ರಯ ಅಂದ್ರೇನು? ಪ್ರಕೃತಿಯ ಮೇಲಿನಿತಿ ಅವೌ ಪ್ರಕೃತಿ ಅಂದರೆ ನಿರ್ಗುಣ. ಈ ಅರ್ಥ ಸಾತ್ವಿಕಾದಿ ಗುಣರಹಿತ ಪರಮಾತ್ಮ, ಕಲ್ಯಾಣ ಗುಣಪೂರ್ಣ. ಅದು ಆಮೇಲೆ ಹೇಳ್ತೇನೆ ಬಟ್ ಮುಗಿಸ್ಬೇಡ. ಅದೇ ಹೇಳ್ತೇನೆ ಅಂತ ಹೇಳಿದನಲ್ಲ, ಇದು ಮುಗಿಲಿ ಅಂತ ಹೇಳ್ತಿರೋದು. ನತೆ ವಿಷ್ಣು ಜಾಯಮಾನೋ ನ ಜಾತೋ ದೇವಮಹಿಮ್ನಃ ಪರಮಂತಮಾಪ. ಮತ್ತು ಪ್ರಧಾನ ನತೆ ಮಹಿತ್ವಮನ್ನಶ್ಚುವಂತಿ. ಬೇರೆ ಯಾರು ಕೂಡ ನಿನ್ನ ಮಹಿಮೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅಂದೇನದು? ಯಾವ ಕಾಲಕ್ಕೂ ಸಹ ಅನಂತ ಪರಮಾತ್ಮ. ಇವರೆಲ್ಲ ದೇವರಿಗೆ ಕಂಪೇರ್ ಮಾಡಿದರೆ ಅಣು ಆಗಿಬಿಡ್ತಾರೆ. ಆದ್ದರಿಂದ ಹೊಂದೋ ಸಾಧ್ಯತೆಯೇ ಇಲ್ಲ. ನತೆ ವಿಷ್ಣು ಜಾಯಮಾನೋ ನ ಜಾತಃ ದೇವಮಹಿಮ್ನಃ ಪರಮಂತಮಾಪ. ಜಾಯಮಾನ ಮುಂದೆ ಹುಟ್ಟೋನು, ಈಗ ಹುಟ್ಟುತ್ತಾ ಇರೋನು. ಜಾತಃ ಇಂದು ಹುಟ್ಟಿದವನು. ಇವನು ಯಾರು ಕೂಡ ನಿನಗೆ ಈಕ್ವಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ಅರ್ಥ ಇಲ್ಲಿ ಬಂತು.
ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯ. ಇದು ಹಿಂದಿನವನು ಈಗಿನವನು ಮುಂದಿನವನು ಯಾರೂ ಕೂಡ ಏನಾಗಲಿಕ್ಕೆ ಸಾಧ್ಯ ಇಲ್ಲ, ದೇವರು ಸಮಾನಕ್ಕೆ ಸಾಧ್ಯ ಇಲ್ಲ. ಇದು ವೇದ, ಅದು ಭಾರತ. ನತೇ ವಿಷ್ಣು ಜಾಯಮಾನ. ನಮ್ಮಲ್ಲಿ ಪದ್ಧತಿ ಇದೆ, ಅವ್ರ ಜಾಯಮಾನನೇ ಹೇಗೆ ಅಂತ ಹೇಳೋದಿಲ್ಲ, ಅವ್ರ ಜಾಯಮಾನನೇ ಹೇಗೆ. ಏನರ್ಥ ಅದಕ್ಕೆ? ಹುಟ್ಟುತ್ತಾನೆ ಬಂದಿರೋದು ಅಂತ, ಹುಟ್ಟುತ್ತಾನೆ ಬಂದಿರೋದು ಸ್ವರೂಪ ಅಂತ ಅರ್ಥ. ಜಾಯಮಾನನೇ ಇಷ್ಟು. ನ ಜಾತೋ ನ ದೇವ ಮಹಿಮ್ನಃ ಪರಮಂತ. ಅದು ಯಜಮಾನ ಜಾಯಮಾನ ಒಂದೇ ಪದಗಳು. ಯಜಮಾನ ಅನ್ನೋ ಪದಕ್ಕೆ ನಿಜವಾದ ಅರ್ಥ ಏನು ಹೇಳಿ? ಯಜ್ಞ ಮಾಡುವವನು. ಇವ್ರು ಮನೆ ಯಜಮಾನ್ರೆ ಎಲ್ಲರೂ ಯಜಮಾನ್ರೆ. ಯಜ್ಞ ಮಾಡಿ, ಯಜ್ಞಕ್ಕೆ ಹೆಸರು ಕೂಡ ಗೊತ್ತಿರೋದಿಲ್ಲ ಯಜಮಾನ. ಹಿಂದೆ ಮನೆ ಯಜಮಾನ ಅಂತ ಕರೆಯೋದಕ್ಕೆ ಏನು ಗೊತ್ತಾ ಸಾಕ್ಷಿ? ಪಂಚಮಹಾಯಜ್ಞ ಮಾಡ್ತೀವಿ. ಪಂಚಮಹಾಯಜ್ಞ, ಪವಮಾನ ಮಾಡ್ತಾನೆ ಯಜಮಾನ, ಅವೆಲ್ಲ ಅಲ್ಲ, ಅದು ಮುಂದಿಂದದು. ಫಸ್ಟ್ ಮಿನಿಮಮ್ ನಿತ್ಯ 5 ಯಜ್ಞ ಮಾಡ್ತಾನೆ, ಅದಕ್ಕೆ ಯಜಮಾನ ಅಂತ ಹೆಸರು. ದೇವ್ರ ಪೂಜೆ ಯಾರು ಮಾಡಬೇಕು ಅಂತ ಆಯ್ತು, ಈಗ ಮುಖ್ಯಸ್ಥ ಮಾಡಬೇಕು, ಗೊತ್ತಾಯ್ತಾ? ಎಲ್ಲ 5 ಮಹಾಯಜ್ಞ ಮಾಡೋ ಅಧಿಕಾರ ಆತನಿಗಿದೆ ಈಗ. ಅದಕ್ಕೆ ಅದು ಯಜಮಾನ ಅಂತ ಕರೆದು, ಭಾರಿ ಸ್ವಾರಸ್ಯ ಅದು. ಬರ್ತಾವತ್ತು ಈಕ್ವಿಲೆಂಟಾಗಿ ಓನರ್ ಆಫ್ ದಿ ಹೌಸ್ ಅಂತ ಆಯ್ತು, ಕೊನೆಗೆ ಚೀಫ್ ಆಫ್ ದಿ ಹೌಸ್, ಓನರ್ ಆಫ್ ದಿ ಹೌಸ್ ಅಂತ ಆಯ್ತು. ಅಷ್ಟೇ ಹೊರತು ಬೇರೆ ಆಗಲಿ. ಅದು ಲಿಟ್ರಲ್ ಮೀನಿಂಗ್ ಹೋಗಿಬಿಡ್ತದೆ ಅದಕ್ಕೆ. ಒಳಗೆ ಆ್ಯಕ್ಚುಯಲ್ ಮೀನಿಂಗೇ ಬೇರೆ, ಅದು ವ್ಯವಸ್ಥೆ ರೀತಿಯೇ ಬೇರೆ. ಯಜ್ಞನೇ ಒಪ್ತಾ ಇದ್ದವನು ಯಜಮಾನ, ಮಾಡೋದು ಹಾಳಾಗೋಗಲಿ. ಯಜ್ಞ ಇದೆ ಅಂತಲೇ ಒಪ್ತಾ ಇಲ್ಲ ಫಸ್ಟ್ ಅವನು ಓದ್ತಾ ಇರೋ ಸ್ಟೂಡೆಂಟ್ ಅಂತ ಕರೆದು ಹೇಗಾಗತ್ತೆ? ಯೋನಃ ಪಿತಾ ಜನಿತ ಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವ. ಯೋ ನಃ ಪಿತಾ, ಯಾರು ನಮಗೆಲ್ಲ ತಂದೆ ಪರಮಾತ್ಮ. ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃ ಗತಿ. ತಂದೆ ತಾಯಿ ಎಲ್ಲ ಜನಿತ. ಪಿತಾ ಜನಿತ, ಹುಟ್ಟಿಸಿದವನು, ಪಾಲಿಸುವವನು. ವಿಧಾತ, ಧಾರಣ ಪೋಷಣಕರ್ತ. ವಿಷ್ಣು ಸಹಸ್ರದಲ್ಲಿ ಬರುತ್ತೆ ಧಾತು ವಿಧಾತ ಧಾತುರುತ್ತಮ ಅಂಥೇಳಿ. ವಿಧಾತ. ಧಾಮಾನಿ ವೇದ ಭುವನಾನಿ ವಿಶ್ವ. ಎಲ್ಲ ಧಾಮ ಎಲ್ಲ ಗೊತ್ತವನಿಗೆ, ಎಲ್ಲ ಭುವನ ಗೊತ್ತವನಿಗೆ. ವಿಶ್ವಾನಿ ಭುವನಾನಿ ಧಾಮಾನಿ ವೇದ. ಜಗತ್ತಿನ ಪ್ರತಿಯೊಂದು ಗೊತ್ತಿರೋ ವ್ಯಕ್ತಿ ಏನು ಸರ್ವಜ್ಞ. ಇಷ್ಟು ಕೂಡ ವೇದಗಳಲ್ಲಿ ಬಂದಿರೋದ್ರಿಂದ ಒಟ್ಟೇನು ಸಿದ್ಧ ಆಯ್ತಿದ್ರಿಂದ ಅಸ್ಯ ಜನ್ಮಾದಿ ಯತಃ ತದ್ಬ್ರಹ್ಮ. ಈ ಜಗತ್ತಿನ ಹುಟ್ಟು, ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಬಂಧ ಮತ್ತು ಮೋಕ್ಷ ಇವೆಲ್ಲ ಕೂಡ ಯಾರಿಂದ ಆಗುತ್ತೋ ಅವನೇ ಪರಮಾತ್ಮ. ಇದು ಬ್ರಹ್ಮನ ಲಕ್ಷಣ, ಡೆಫಿನೇಷನ್ ಇದು. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದರೆ ಜಗಜ್ಜನ್ಮಾದಿ ಕಾರಣಸ್ಯ ಜಿಜ್ಞಾಸ ಅಂತ ತಾತ್ಪರ್ಯ. ಅಲ್ಲಿ 2 ಪ್ರಶ್ನೆ ಬರುತ್ತಾಗ ದೇವರು 2 ಲಕ್ಷಣ ಹೇಳಿದರು. ಬ್ರಹ್ಮ ಅಂತ ಒಂದು ಲಕ್ಷಣ, ಜನ್ಮಾದ್ಯತೆ ಇನ್ನೊಂದು ಲಕ್ಷಣ. ಬ್ರಹ್ಮ ಅದಕ್ಕೆ ಸ್ವರೂಪ ಲಕ್ಷಣ ಅಂತ ಕರೀತಾರೆ. ಸ್ವರೂಪ ಲಕ್ಷಣ ಅಂದ್ರೇನು? ಗುಣಪೂರ್ಣತ್ವ, ದೋಷದ ಒಳಗೆ ಯಾವಾಗಲಿರ್ತಕ್ಕಂಥ ಪದಾರ್ಥ. ಜನ್ಮಾದಿಗಳನ್ನು ಮಾಡುವಿಕೆ ಹೊರಗಿನಿಂದ ಕಾಣೋ ಪದಾರ್ಥ, ಹೊರಗಿನಿಂದ ಕಾಣೋದು. ಗೊತ್ತಾಯ್ತಾ? ನಮಗೆ ಕಾರ್ಪೆಂಟರ್ ಅಂತ ಹೇಳಿದಾಗ ಗೊತ್ತಾಯ್ತು ಅಷ್ಟೇ, ಮಾಡಿದಾಗ ಕ್ಲಿಯರಾಗಿ ಅರ್ಥ ಆಗುತ್ತೆ, ಮಾಡಿ ತೋರಿಸ್ತಾ ಇದ್ದಾನು. ಸೊ ಹೊರಗಿಂದ ಸೃಷ್ಟಿಯಾದಿ ಕರ್ತೃತ್ವ ಅನ್ನೋದು ಲಕ್ಷಣ, 2 ಲಕ್ಷಣವೇ. ಅದು ಸ್ವರೂಪ ಲಕ್ಷಣವಾಗಿ ಇದು ಮುಂದೆ ಅದಕ್ಕೆ ಪೋಷಕವಾದ ಲಕ್ಷಣ ಬಂದಿದೆ, ಅದೆಲ್ಲ ತಿಳ್ಕೋಬೇಕು. ಅನುಮಾನ ಹೇಳ್ಬಾರ, ಅವೆಲ್ಲ ಹೇಳ್ಬಾರ, ತಪ್ಪು. ತಟಸ್ಥ ಲಕ್ಷಣ ಅಂತೇಳಿ ತಪ್ಪು, ಅವೆಲ್ಲ ತಪ್ಪು ಕಲ್ಪನೆ, ಅದಿಲ್ಲ. ಇದು ಲಕ್ಷಣ ಅಂತರ, ಇದು ಇನ್ನೊಂದು ಲಕ್ಷಣ, ಇದು ಅದೊಂದು ಲಕ್ಷಣ, ಇದೊಂದು ಲಕ್ಷಣ. ಆದ್ದರಿಂದ ಎಲ್ಲ ಒಂದು ಲಕ್ಷಣ ಹೇಳಿದ್ದಾರೆ, ಬ್ರಹ್ಮ ಜಿಜ್ಞಾಸಲ್ಲಿ ಬಂದೋಯ್ತದು, ಗೊತ್ತಾಯ್ತಾ? ಅದು ವಿವರಣೆಗೋಸ್ಕರವಾಗಿ ಇದನ್ನೆಲ್ಲ ಮಾಡೋನು ನಮಗೆ ಅರ್ಥ ಆಗುತ್ತೆ. ಓ, ಎಲ್ಲ ಮಾಡೋನು ಅಂದರೆ ಅದೊಂದು ಪೂರ್ಣತ್ವ. ಬ್ರಹ್ಮ ಅಂದರೆ ಪೂರ್ಣತ್ವ ಬಂತ. ಎಲ್ಲ ಮಾಡ್ಬೇಕಾದ್ರೆ ಏನಿರಬೇಕು ಅವನಲ್ಲಿ? ಎಲ್ಲ ಗೊತ್ತಿರಬೇಕು ಅವನಿಗೆ, ಎಲ್ಲ ಗುಣ ಇರಬೇಕು ಅವನಲ್ಲಿ. ದೇವ್ರ ಪೂರ್ಣ ಗುಣಕ್ಕೆ ಬ್ಯಾಲೆನ್ಸ್ ಪೂರ್ಣ ಎಕ್ಸ್ಪ್ಲೇಷನ್. ನಿನ್ನೆ ಹೇಳೋದಾದರೆ ಮೊದಲನೇ ಲಕ್ಷಣ ವಿವರಣೆನೇ 2ನೇ ಲಕ್ಷಣ. ಮೊದಲೇದರಲ್ಲಿ ನಮಗೆ ಬೇಗಾಗಿ ಅರ್ಥ ಆಗಿತ್ತು, ಕ್ಲಿಯರಾಗಿ ಅರ್ಥ ಆಯಿತು. ಅದು ಎಕ್ಸ್ಪ್ಯಾಂಡೆಡ್ ಫಾರ್ಮ್, ಗೊತ್ತಾಯ್ತಾ? ಹೌದು. ಸಾರಾಂಶ ಹೇಳ್ಬೇಕಾದ್ರೆ ಅಧಿಕರಣ ಸಾರಾಂಶ. ಅದಕ್ಕೆ ಅಧಿಕರಣ ನಾಮಾವಳಿ ಅಂತ ವದರಾಜ ಸ್ವಾಮಿದು ಒಂದು ಇದಿದೆ, ಗ್ರಂಥ ಇದೆ. ನಿತ್ಯ ಪಾರಾಯಣ ಮಾಡ್ತಿದ್ರೆ ಅವರು ಸೂತ್ರಾರ್ಥ ಬೇರೆ, ಅಧಿಕರಣಾರ್ಥ. ಅಧಿಕರಣಾರ್ಥದಲ್ಲಿ ಏನು ಮಾಡ್ತಾರೆ? ಅಧಿಕರಣ ಅರ್ಥಪರಾಗೆಲ್ಲ ಮಾಡಿಬಿಟ್ಟು ಅದನ್ನು ನಮಃ ಅಂತ ಸೇರಿಸ್ಬಿಡ್ತಾರೆ. ಅದು ನಾಮಾವಳಿ ಕೂಡ ಆಗಬೇಕು, ಸ್ತೋತ್ರ ಕೂಡ ಆಗಬೇಕು, ಆ ರೀತಿ ಮಾಡಿದ್ದಾರೆ. ಹೌದು, ಅಧಿಕರಣ ಅವೆಲ್ಲ ಪ್ರಿಂಟ್ ಆಗಿದೆ, ಮಾಡಿಸಿದ್ದೀವಿ ಅದನ್ನು. ಇದೆ ಪುಸ್ತಕ ಇದೆ, ನೋಡಿದ್ದೀರಲ್ಲ, ಕೇಳಿದ್ರಿ. ಅನುಮಾನತೋ ಅನ್ನೇನ ಕಲ್ಪನೀಯ. ನೋಡಿ, ಇವೆಲ್ಲ ವಿಶೇಷ ಅಂದರೆ ಒಂದೊಂದೇ ಸೂತ್ರ ಅಧಿಕರಣ ಇದೆ. ಅಥಾತೋ ಒಂದು ಅಧಿಕರಣ ಮುಗಿದೋಯ್ತು, ಇನ್ನೊಂದು ಅಧಿಕರಣ ಮುಗೀತು, ಇದು ಮುಂದೆ 4 ಅಧಿಕರಣ ಕೂಡ ಏನವು ಒಂದೊಂದೇ ಸೂತ್ರ. ಬಟ್ ಚತುಸ್ಸೂತ್ರಿ ಅಂತ ಹೆಸರು ಅದಕ್ಕೆ. ಬೇಸಿಸ್ ಎಲ್ಲ ಪಾದಪೀಠ, ಇಡೀ ಬ್ರಹ್ಮಸೂತ್ರಕ್ಕೆ ಪಾದಪೀಠ ಅಂತ ಹೆಸರು ಅದಕ್ಕೆ. ಅಲ್ಲಿಂದ ಮುಂದೆ ಹೋಗಿ ಒಂದು ಸೂತ್ರದಲ್ಲಿ ಎಷ್ಟೆಷ್ಟೋ ಅಧಿಕರಣಗಳಿವೆ, ಸೂತ್ರಗಳಿವೆ, ಗೊತ್ತಾ? ಬೇಕಾದಷ್ಟಿವೆ. ಇದರಲ್ಲಿ ಹಾಗಲ್ಲ. ಬಟ್ ಇದು ಭಾರಿ ಸಿಂಪಲ್ಲು, ಒಂದೊಂದಿದೆ, ಬಟ್ ಯಾರು ಫೌಂಡೇಶನ್ ಇದೆ. ಇದ್ರ ಮೇಲೆ ಬಿಡುದ್ದೆಲ್ಲ ಯೋಚನೆ ಮಾಡ್ತಾ ಹೋಗು. ಸರಿಯಾಗಿ ಇಷ್ಟು ತಿಳ್ಕೊಂಡ್ರೆ ಬ್ರಹ್ಮಸೂತ್ರ ತಿಳ್ಕೊಂಡಾಗೇ ಲೆಕ್ಕ. ಚತುಸ್ಸೂತ್ರಿ ಅಂತಲೇ ಕರೆಯೋದು ಇದಕ್ಕೆ. ಸರಿಯಾಗಿ ಅರ್ಥ ಮಾಡ್ಕೊಂಬಿಟ್ರೆ ಬ್ರಹ್ಮ ಎಸೆನ್ಸ್ ಗೊತ್ತಾದ ಲೆಕ್ಕ. ಉಳಿದೆಲ್ಲ ಡೀಟೇಲ್ಸ್ ಅರ್ಥ ಆಯ್ತಾ? ಅದು ಕಂಟಿನ್ಯೂ ಮಾಡೋಣ. ಅಧ್ಯಾಸ ಆದರೆ ಭ್ರಮೆ, ಅಧ್ಯಾಸ ಭಾಷ್ಯ ಆದರೆ ಭ್ರಮೆ, ಇಂಟ್ರಡಕ್ಷನ್.
ಭ್ರಮೆ ಬಗ್ಗೆ ವಿವರಣೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನಿರಿತಃ ಯದವೋಚ ಮಹಂ ತೇನ ಪ್ರೀಯತಾಂ ಕಮಲಾಲಯ. ಸೊ ಎಲ್ರಿಗೂ ಒಂದೇ ಏಕಾದಶಿ ಸರ್, ಅದೊಂದು ದೊಡ್ಡ ವಿಶೇಷ, ಭಾರಿ ವಿಶೇಷ. ಎರಡೆರಡು ವರ್ಷಕ್ಕೆ 4-5 ಏಕಾದಶಿಗೆ ಆಗಿಬಿಟ್ರೆ 4-5 ದಿವಸ ಪಾಠ, ಸಪ್ತಾಹ ಪಾಠ ಹೋಗ್ಬಿಡುತ್ತೆ. ಹಾಂ, ಏನದು? ಹೌದು, ಏನದು? ಏನಾಯ್ತು? ಯಾರು ಯಾವ್ದು ಕೆಟ್ಟೋಯ್ತಾ? ಇವತ್ತೇ ಮೊನ್ನೆ